ಸರ್, ಇತಿಹಾಸದ ಬಗ್ಗೆ ಇಷ್ಟೆಲ್ಲ ಗೊಂದಲ ಇರಬೇಕಾದ್ರೆ ಪಾಷಾ ಅವರೇ, ಯಾವುದು ಸರಿಯಾದ ಇತಿಹಾಸ ಅಂತ ಹೇಳಿ ಹುಡುಕಿ ಗೊಂದಲದಲ್ಲಿರುವ ಜನರನ್ನ ಕರೆಕ್ಟ್ ಆದ ಹಾದಿಗೆ ತರುವ ಜವಾಬ್ದಾರಿ ಯಾರ್ದಾಗುತ್ತೆ? ಸರ್ಕಾರಗಳು ಮತ ಬ್ಯಾಂಕ್ಗೋಸ್ಕರನೋ ಓಲೈಕೆಗೋಸ್ಕರನೋ ಅಥವಾ ನಿಮ್ಮದೇ ಭಾಷೆಯಲ್ಲಿ ಚಾಕ್ಲೇಟ್ ಹಾಕೋಕೋಸ್ಕರನೋ ನಾವು ಜಯಂತಿ ಮಾಡ್ತೀವಿ ಅಂತ ಹೇಳಿ ಘೋಷಣೆ ಮಾಡಿಬಿಡೋದು ಅಷ್ಟೇ ಸರ್ಕಾರದ ಜವಾಬ್ದಾರಿನ, ಅಥವಾ ಇರುವ ಗೊಂದಲಗಳನ್ನ ಬಗೆಹರಿಸೋದು ಕೂಡ ಸರ್ಕಾರದ ಜವಾಬ್ದಾರಿ ಆಗತ್ತಾ ಅಂತ? ಮೇಡಮ್ ನೋಡಿ, ಸರ್ಕಾರ ಫೈದಾ ತಗೊಳ್ತಾ ಇದ್ದಾರೆ. ಏನು ಟಿಪ್ಪು ಸುಲ್ತಾನು ಮುಸಲ್ಮಾನು ಅಂತ ಅದು ಇದಿರ್ಲಿ. ಇನ್ನೊಂದು ಏನಂದ್ರೆ, ಟಿಪ್ಪು ಸುಲ್ತಾನ್ ಮತ ಅಂತ ಇದ್ರೆ ಅವ್ರ ಜೊತೆನಲ್ಲಿ ಎಷ್ಟು ಹಿಂದೂಗಳು ಇದ್ರಲ್ಲ ಇದರಲ್ಲಿ, ಅವರೆಲ್ಲ ಏನ್ ಮಾಡ್ತಾ ಇದ್ರು? ಖಾಂಡೇರಾವ್ ಇದ್ರು, ಇವರು ಪೂರ್ಣಯ್ಯ ಅವರಿದ್ರು, ಕೃಷ್ಣರಾವ್ ಇದ್ರು, ಅವರೆಲ್ಲ ಏನ್ ಮಾಡ್ತಾ ಇದ್ರು? ಅವರು ಇವ್ರ ಜೊತೆನಲ್ಲಿ ಸೇರ್ಕೊಂಡು ದೇವಸ್ಥಾನ ಹೊಡಿತಾ ಇದ್ರು. ಎಲ್ಲಾ ಕಡೆ ಶಾನ್ ಬೊಬ್ರು ಎಲ್ಲ ಇದ್ರು, ಎಲ್ಲರೂ ಏನ್ ಮಾಡ್ತಾ ಇದ್ರು? ಅಷ್ಟು ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಒಂದು ಮಂದಳ ಕಹಾನಿ ಅಂತ ಹೇಳ್ತಾರೆ, ಅಜೆಂಡಾ ಕರಿಯಪ್ಪ ಅವ್ರು ಹೇಳಿದ್ರು. ಏನು ಇವರು ಇದು ತಗೊಂಡು ಮಲಯ ಕೆಡಗ ತಗೊಂಡಿದ್ದ ಅವ್ನು ಬರ್ಬಾದ ಇದಾದ ಅಂತ. ನಾನು ಒಂದು ಮಂದಳ ಕಹಾನಿ ಸುಮಾರು ಜನರು ನೋಡಿ, ಟಿಪ್ಪು ಸುಲ್ತಾನ್ ಅವ್ರದ್ದು ಅಜೆಂಡಾ ಕರಿಯಪ್ಪ ಅವ್ರು ಕೇಳ್ಕೊಳ್ಳಿ, ಇಷ್ಟು ಪವರ್ ಇದೆ. ಅವ್ರ ಹೆಸರು ತಕೊಂಡ್ರು ಮರ್ಯಾದಿನ ತಕೋಬೇಕು, ಇಲ್ಲಾಂದ್ರೆ ದರಿದ್ರ ಹಿಡಿಯುತ್ತೆ. ನಾನು ಹೇಳ್ತೀನಿ ನೋಡಿ, 73-76 ನಲ್ಲಿ ಎನ್ ಟಿ ರಾಮಾರಾವ್ ಅವರು ಒಂದು ಫಿಲ್ಮ್ ಮಾಡಕ್ ಹೋದ್ರು, ಟಿಪ್ಪು ಸುಲ್ತಾನ್ ಅವರು ಫಿಲ್ಮ್ ಮಾಡಕ್ ಹೋದ್ರು. ಅವ್ರ ದೊಡ್ಡ ಮಗ ಸತ್ತೋಗ್ಬಿಟ್ಟ, ಸ್ಟಾಪ್ ಆಯ್ತು. ಆಮೇಲೆ ರಾಜ್ಕುಮಾರ್ ಅವರೊಂದು ಒಂದು ಸಿನಿಮಾ ಮಾಡಕ್ ಹೋದ್ರು, ಹುಲಿ ಹಲ್ಲಿನ ಮಾವು ಅಂತ ಸಿನಿಮಾ ಚೇಂಜ್ ಮಾಡಿದ್ರು. ಆವಾಗ ಒಂದು ನಡೀತು. ಅವ್ರ ತಾಯಿ ಅವ್ರಿಗೆ ಏನಿದ್ದಾಯ್ತು ರಾಜ್ಕುಮಾರ್ ಅವ್ರಿಗೆ. ಆಮೇಲೆ ಇನ್ನೊಂದು ಕೇಳ್ಕೊಳ್ಳಿ, ಶಂಕರ್ನಾಗ್ ಅವರು ಟಿಪ್ಪು ಸುಲ್ತಾನ್ ಮಾಡಕ್ಕೆ ತಯಾರಾದ್ರು. ಅವ್ರ ಮೇಲೆ ಇದು ನಡೀತು. ಅವ್ರ ಹೆಸರು ತಕೋಬೇಕಂದ್ರೆ ಮರ್ಯಾದೆಯಿಂದ ತಕೋಬೇಕು, ಮರ್ಯಾದೆ ಇಲ್ಲ ಅಂದ್ರೆ ದರಿದ್ರ ನಿಮ್ಮನ್ನು ಹಿಡುತ್ತೆ. ಇನ್ನೊಂದು ಮಾತು ಹೇಳ್ತೀನಿ, ಮತ ಅಂತ ಇದ್ರೆ ಟಿಪ್ಪು ಸುಲ್ತಾನ್ ಅವರು ನಿಮ್ಮ ಹೆಸರು ಶಾರುಖ್ ಖಾನ್ ಇರ್ತಾ ಇತ್ತು, ಇಲ್ಲ ಅಂದ್ರೆ ಖಾದರ್ ಖಾನ್ ಇರ್ತಾ ಇತ್ತು. ನೀವು ಮುಸಲ್ಮಾನ್ ಇರ್ತಾ ಇದ್ರು. ಯಾವತ್ತೂ ಮತಾಂತರ ಮಾಡಲಿಲ್ಲ ಬಲವಂತವಾಗಿ. ಅವರು ಬಲವಂತ ಮಾಡಿದ್ರೆ ಕರ್ನಾಟಕದಲ್ಲಿ ಇಡೀ ಮುಸಲ್ಮಾನರು ಇರ್ತಾ ಇದ್ರು. ಅವರು ಹಿಂದೂ ರಾಜ್ಯ ಇದ್ರು, ಮುಸಲ್ಮಾನಿಗೆ ಸುಲ್ತಾನ್ ಇದ್ರು. ಅವ್ರಿಗೆ ದೇಶ ನೋಡಿ, ಅವ್ರಿಗೆ ದ್ರೋಹ ಯಾರು ಮಾಡಿದ್ದು? ಕೆಲವು ಜನ ನಿಮ್ಮಂತವ್ರು ಇದ್ರು, ಅವ್ರಿಗೆ ದ್ರೋಹ ಮಾಡಿದ್ರು, ಅವ್ರ ಮೇಲೆ ಅಟ್ಯಾಕ್ ಮಾಡಿದ್ರು, ಅವರನ್ನು ಕೊಲ್ದ್ರು. ಯಾರು ಬ್ರಿಟಿಷ್ನವ್ರಿಗೆ ಈ ಜಾಸೂಸ್ ಅಂತ ಇರ್ತಾರಲ್ಲ, ಆ ಜಾಸೂಸ್ಗಳಿಗೆ ಹೊಡೆದಿರೋದು, ಯಾರು ಒಳ್ಳೆಯವರಿಗೆ ಕೊಲ್ದಿಲ್ಲ. ಇತಿಹಾಸದ ವಿಚಾರ ಬಂದಾಗ ಆಗಿನ ಕಾಲದ ಗೆಜೆಟಿಯರ್ ನೋಡ್ಬೇಕಾಗ್ತದೆ, ಎಷ್ಟು ಪಾಪ್ಯುಲೇಷನ್ ಇತ್ತು, ಇವೆಲ್ಲ ನೋಡಿದಾಗ ಗೊತ್ತಾಗ್ತದೆ. ಸುಮ್ಮನೆ ನಮ್ಮ ಒತ್ತಡ ಇದೆ ಸರ್ಕಾರಕ್ಕೆ. ಸುಳ್ಳು ನಾವಿಲ್ಲಿ ವೈಯಕ್ತಿಕವಾದ ಟೀಕೆ ಟಿಪ್ಪಣಿಯನ್ನ ಮಾಡ್ಲಿಕ್ಕೆ ನಾವು ಕರೆದಿಲ್ಲ, ಕ್ಷಮೆ ಇರಲಿ. ವಿಷಯ ಮಾತನಾಡೋ ವಿಷಯದಲ್ಲಿ ತೂಕ ಇರೋ ರೀತಿಯಲ್ಲಿ ಮಾತನಾಡೋಣ. ನನಗ್ ಸಿಕ್ಕ ವಿಚಾರಗಳು ಸರಿಯೋ ತಪ್ಪೋ ಅನ್ನೋದನ್ನ ತಿಳ್ಕೊಳ್ಳೋ ಪ್ರಯತ್ನವನ್ನ, ಹಾಗೆ ನಮ್ಮ ವೀಕ್ಷಕರ ಮನಸ್ಸಲ್ಲಿರೋ ಗೊಂದಲಕ್ಕೆ ಉತ್ತರ ಕಂಡುಕೊಳ್ಳೋ ಪ್ರಯತ್ನವನ್ನ ಮಾಡ್ತಿದ್ವಿ. ನಾವು ಕಾರ್ಯಪ್ಪ ಅವ್ರು ಡ್ರಾಮಾ ಮಾಡಿದ್ರು, ಪಾಷಾ ಅವ್ರು ಪ್ರಾಮಿಸ್ ಮಾಡಿದ್ರು, ಇದ್ರ ಚರ್ಚೆಗೆ ಬಂದಿಲ್ಲ ಸರ್. ಕಮಿಂಗ್ ಬ್ಯಾಕ್ ಟು ದ ಟಾಪಿಕ್, 22 ಮಾರ್ಚ್ 1789ರಲ್ಲಿ ಸೇನಾಧಿಪತಿ ಅಬ್ದುಲ್ ಖಾದ್ರಿಗೆ ಟಿಪ್ಪು ಬರೆದ ಪತ್ರ ಇಲ್ಲ ಸರ್. ನೀವೇ ಉತ್ತರ ಕೊಡಬೇಕು, ನೀವೇ ಉತ್ತರ ಕೊಡಬೇಕು. ಉಮರ್ ಶರೀಫ್ ಅವರು ಹೇಳಿ ಅದಾದ ನಂತರ ನೀವೇ ಉತ್ತರ ಕೊಡಬೇಕು. ಅಬ್ದುಲ್ ಖಾದ್ರಿಗೆ ಟಿಪ್ಪು ಬರೆದ ಪತ್ರದಲ್ಲಿ 12,000 ನಾಸ್ತಿಕರನ್ನ ಇಸ್ಲಾಂಗೆ ಮತಾಂತರಿಸಿ ಅನ್ನೋದರ ಉಲ್ಲೇಖ ಇದೆ ಅಂತ ಹೇಳ್ತಿದ್ದಾರೆ. ನಂಬುವುದರಿ ನಾಯರನ್ನು ಭೇದ ಮಾಡಬೇಡಿ, ನೀವು ಎಲ್ಲರನ್ನೂ ಮತಾಂತರ ಮಾಡಿ, ಯಾರು ಮತಾಂತರ ಆಗೋದಿಲ್ವೋ ಅವರನ್ನ ಸಾಯಿಸಿ ಅಂತ ಹೇಳಿ ಕರೆ ನೀಡಿದ್ದ ಅಂತ ಹೇಳಲಾಗ್ತಾ ಇದೆ. ಈ ಇತಿಹಾಸ ತಪ್ಪು ಅಂತ ಹೇಳ್ತೀರಾ ನೀವು? ನೋಡಿ, ಯಾವ ಪುಸ್ತಕದಲ್ಲಿ ಉಲ್ಲೇಖವಾಗಿದೆ ಸರ್? ಇದು ಹಿಸ್ಟ್ರಿಯಿಂದ ತೆಗೆದಿರೋದು. 1789ರಲ್ಲಿ ಸೇನಾಧಿಪತಿ ಅಬ್ದುಲ್ ಖಾದ್ರಿಗೆ ಬರೆದಿರುವ ಪತ್ರ ಇದು ಸಿಕ್ಕಿರೋದು. ನಿಮಗೆ ಎಲ್ಲಿಂದ ಸೋರ್ಸ್ಗಳು ಸಿಗ್ತಾ ಇದೆಯೋ ಮಾಧ್ಯಮಕ್ಕೂ ಕೂಡ ಅಲ್ಲಿಂದಾನೇ ಸಿಗೋದು. ಸರಿ, ಇವಾಗ ಸಬ್ಜೆಕ್ಟ್ ಬರ್ತೀನಿ ನೋಡಿ. ಶರೀಫ್ ಸರ್, ಒನ್ ಮಿನಿಟ್ ಶರೀಫ್ ಸರ್. KM ಫಣಿಕರ್ ಅಂತ ಹೇಳುವ ಒಬ್ಬ ಸ್ಕಾಲರ್ ಪರ್ಷಿಯನ್ ಭಾಷೆಯಲ್ಲಿದ್ದ ಅವರ ಪತ್ರಗಳನ್ನ ಬ್ರಿಟಿಷ್ ಲೈಬ್ರರಿನಿಂದ ತಂದು ಮಲಯಾಳಂನಲ್ಲಿ ಭಾಷಾ ಪೋಷಣಿ ಅಂತ ಹೇಳುವ ಪತ್ರಿಕೆಗಾಗಿ ಅವರು ಅನುವಾದ ಮಾಡಿ ಪ್ರಕಟಿಸಿದ್ದಾರೆ. ಅವರ ಪತ್ರಗಳನ್ನೇ
ಒಂದು ಪತ್ರ ಅಲ್ಲ, ಖಾದಿರಿಗೆ ಬಂದ ಪತ್ರ ಅಲ್ಲ, ಅನೇಕ ಸೈನ್ಯಾಧಿಕಾರಿಗಳಿಗೆ ಪತ್ರ ಇದು ಎಲ್ಲದರಲ್ಲೂ ಕೋಟ್ ಏನು ಗೊತ್ತಾ, ನೀವು ಎಷ್ಟು ಜನರನ್ನು ಮತಾಂತರಿಸುತ್ತೀರೋ ಅದು ನಮ್ಮ ಅಲ್ಲಾಹನಿಗೆ ಖುಷಿಯಾಗುತ್ತೆ ಅಂತ ಹೇಳಿ ಬರೆದಿದ್ದಾರೆ ಶರೀಫ್ ಸಾಹೇಬ್ರೆ. ನೀವು ಅದನ್ನು ನೋಡಿ, ಒಂದ್ ಸೈಡ್ ಅಲ್ಲ, ಒಬ್ಬ ರಾಜನಿಗೆ 2 ಮುಖ ಇದೆಯಲ್ಲ. ಒಬ್ಬ ರಾಜನಿಗೆ 2 ಮುಖ ಇದೆ. ಆತ ಕುರಾನ್ ನಂಬಿದ್ದ ಇಲ್ಲ, ಆತ ಕುರಾನ್ ಅಲ್ಲಾಹನ ಭಕ್ತ. ಆತ ಕುರಾನ್ ಕೇಳ್ಕೊಳ್ಳಿ ನಂಬಿದ್ದ. ಕಾರ್ಯಪ್ಪ ಅವರೇ, ಸ್ವಲ್ಪ ಕೇಳ್ಕೊಳ್ಳಿ. ಒಬ್ಬ ರಾಜನಿಗೆ 2 ಮುಖ ಇದೆ, 2 ಮುಖ ಇದೆ ಒಬ್ಬ ರಾಜನಿಗೆ. ಒಬ್ಬ ಪ್ರೈಮ್ ಮಿನಿಸ್ಟರ್ಗೆ 2 ಮುಖ ಇದೆ, ಒಬ್ಬ ಸಿಎಂಗೆ 2 ಮುಖ ಇದೆ. ಇದೆಲ್ಲ ನಾವು ನೋಡ್ಬೇಕಂದ್ರೆ ಇತಿಹಾಸವನ್ನು ಕೆಡವಿ ನೋಡಿದ್ರೆ ಎಲ್ಲರಿಗೂ 2 ಮುಖ ಇದೆ, 3 ಮುಖ ಕೂಡ ನೋಡಬಹುದು. ಎಲ್ಲರೂ ಅವರವರ ಏನೋ ಸ್ವಾರ್ಥಕ್ಕೋಸ್ಕರ ಆ ವೇಳೆಯಲ್ಲಿ ಏನು ಅವ್ರಿಗೆ ಲಾಭ ತರತ್ತ ಅದನ್ನು ಮಾಡಿದ್ದಾರೆ. ನಾನೇನೋ ಟಿಪ್ಪು ಸುಲ್ತಾನು ಬಲವಂತವಾಗಿ ಕೆಲವರನ್ನ ಮತಾಂತರ ಮಾಡಿಲ್ಲ ಅಂತ ಹೇಳಿಲ್ಲ. ಆದ್ರೆ ನನ್ನ ವಾದ ಏನಿದೆ ಅಂದ್ರೆ ಟಿಪ್ಪು ಸುಲ್ತಾನ್ ಮಾತ್ರ ಮಾಡಿಲ್ಲ, ಹಿಂದೂ ಮಹಾರಾಜರು ಕೂಡ ಮಾಡಿದ್ದಾರೆ ಅಂತ ನನ್ನ ವಾದ ಇದೆ. ಮತಾಂತರ ಮಾಡಿದ್ದಾರೆ ಹಿಂದೂಗಳಿಗೆ. ಕೇಳ್ಕೊಳ್ಳಿ, ಮುಸ್ಲಿಂ ಧರ್ಮಕ್ಕೆ ಕೇಳ್ಕೊಳ್ಳಿ, ತಂದು ಹಿಂದೂಗಳನ್ನು ಕೇಳ್ಕೊಳ್ಳಿ, ಅಥವಾ ಇಲ್ಲಿ ಸ್ವಲ್ಪ ಕೇಳ್ಕೊಳ್ಳಿ, ಹೇಳಿ ಸರ್, ನಮ್ ವೀಕ್ಷಕರಿಗೆ ಹೋಗ್ಲಿ. ಕ್ರಿಮಿಕಂಠ ಚೋಳ ಅಂತ ಒಬ್ಬ ಇದ್ದಾರೆ, ಕ್ರಿಮಿಕಂಠ ಚೋಳ, ಅವ್ರ ಮೇಲೆ ಕೂಡ ನನ್ಗೆ ಗೌರವ ಇದೆ. ಅವರು ಏನ್ ಮಾಡ್ತಾರೆ, ಅವರು ಶೈವರು. ಯಾರೆಲ್ಲ ಬಂದು ವೈಷ್ಣವ ಸಿದ್ಧಾಂತವನ್ನ ಅವರು ಹೊರಡಿಸ್ತಾ ಇದಾರೋ ಅವರನ್ನ ಕೊಂದಾಕಿದ್ರು, ಅವರನ್ನ ಕುರುಡನ ಮಾಡಿದ್ರು, ಕಣ್ಣನ್ನ ಕಿತ್ಬಿಟ್ರು. ಲೋಹಿತ್ ಅವ್ರು ಕೇಳಿದ ಅದೇ ಪ್ರಶ್ನೆ, ನಾವು ಯಾರು ಕೂಡ ನೀವು ಹೇಳಿದ ಚೋಳನ ಜನ್ಮದಿನಾಚರಣೆಯನ್ನು ಸರ್ಕಾರ ಇವಾಗ ನನ್ನ ವಾದ ಅಲ್ಲಿಲ್ಲ ಇರೋದು. ನನ್ನ ವಾದ ಬಂದು ಸರ್ಕಾರ ಮಾಡ್ತಿದೆಯಲ್ಲೋ ಅಂತಿಲ್ಲ, ಮತಾಂತರ ಇಲ್ಲ. ಇಲ್ಲ, ಕೇಳಿ, ಇಲ್ಲಿ ಕೇಳಿ. ಮತಾಂತರಿ ಹೌದಾ ಅಲ್ವಾ? ಅದೇ ಇವತ್ತಿನ ಡಿಬೇಟ್ ನ ಜೀವ. ನಿಮ್ಮ ವಾದ ಏನಂದ್ರೆ ಟಿಪ್ಪು ಸುಲ್ತಾನ್ ಬಂದು ಮತಾಂಧ ಅಂತ ಹೇಳಿದ್ರೆ, ನನ್ನ ವಾದ ಇರೋದು ಬೇರೊಬ್ಬರನ್ನ ಯಾಕೆ ಮತಾಂಧ ಅಂತ ಕರೆಯಲ್ಲ ಅಂತ ಹೇಳೋದು. ಯಾಕೆ ರಾಜರಾಜ ಚೋಳ ಬಂದು ಮತಾಂಧ ಇಲ್ಲ? ಪ್ರೈಮ್ ಮಿನಿಸ್ಟರ್ ದಿನಾಚರಣೆಯನ್ನು ಕೂಡ ನನಗೆ ಗೊತ್ತಿರೋ ಗೊತ್ತಿದ್ರೆ ನನಗೆ ಮಾಡಿಸಿ, ಯಾವ ಚೋಳರ ಜಯಂತಿಯನ್ನು ಕೂಡ ರಾಜ್ಯ ಸರ್ಕಾರ ಅಧಿಕೃತವಾಗಿ ಮಾಡ್ತೀವಿ ಅಂತಲೂ ಮಾಡಿದೆ ಅನ್ನೋದು ಇತಿಹಾಸ. ಸೆಂಟ್ರಲ್ ಗವರ್ಮೆಂಟ್ ಮರ್ಯಾದೆಯಿಂದ ಹೇಳಿದ್ರು, ಗಂಗೈಕೊಂಡ ಚೋಳಪುರಂ ತರ ನಾವು ಇತಿಹಾಸದಲ್ಲಿ ರಚಿಸುವ ಈ ಚೋಳರ ಕಾಂಟ್ರಿಬ್ಯೂಷನ್ ತರನೇ ನಾವು ಭಾರತೀಯರು ಇದರಿಂದ ನಾವು ಪ್ರೋತ್ಸಾಹವನ್ನು ಪಡೆದು ನಾವು ಇಡೀ ಭಾರತದಲ್ಲಿ ನಾವು ಒಂದು ಮೂವ್ಮೆಂಟ್ ತರಿಸಬೇಕು. ಅಲ್ಲ, ಅವ್ರು ಹೇಳಿದ್ರು ಗಂಗೈಕೊಂಡ ಚೋಳಪುರಂ ಏನಕ್ಕೋಸ್ಕರ ಅಲ್ಲಿ ದೇವಾಲಯವನ್ನು ಸೃಷ್ಟಿ ಮಾಡಿದ್ರು, ಏನಕ್ಕೋಸ್ಕರ ಅಲ್ಲಿ ಇದ್ದ ಪಾಲ ಡೈನಾಸ್ಟಿಯನ್ನು ಖತಮ್ ಮಾಡಿದ್ರು, ಯಾಕೆ ಕೊನೆಗೊಳಿಸಿದ್ರು, ಅದೆಲ್ಲ ಇತಿಹಾಸ ಇದೆ ಮ್ಯಾಮ್. ನೀವೊಂದು ಏನಂದ್ರೆ ಬರೀ ಒಂದೇ ಕಡೆ ಹಿಂಗೆ ನೋಡಿದ್ರೆ ಎಲ್ಲ ತಪ್ಪ ಕಾಣಿಸುತ್ತೆ. ಇನ್ನೊಂದು ವಿಷಯ ಹೇಳ್ಕೊಳ್ತೀನಿ, ಒಂದೇ 2 ನಿಮಿಷ ಮಾತಾಡ್ತೀನಿ ನೋಡಿ. ಟಿಪ್ಪು ಸುಲ್ತಾನ್ ಆಗಲಿ ಹೈದರಾಲಿ ಬಂದು ಆಳ್ವಿಕೆ ಮಾಡುವಾಗ ಅಲ್ಲಿರುವತಕ್ಕಂಥ ನಾಮಿನಲ್ ಕಿಂಗ್ಸ್ ಒಡೆಯರೇ ಆಗಿದ್ರು. ಇವರಿಬ್ಬರು ಕೂಡ ಸಹ ಇವರು ಯಾವ ಒಡೆಯರನ್ನು ಕೊಂದು ಹಾಕಿಲ್ಲ. ಅವರು ರಾಜರನ್ನೇ ನೋಡ್ಕೊಂಡ್ರು. ರಾಜರನ್ನ ಏನು ಅವರು ಹೋಗಿ ಕೊಲ್ಲಕ್ಕೆ ಏನು ಪ್ರಯತ್ನ ಮಾಡಿಲ್ಲ. ಆದ್ದರಿಂದ ಅವರು ಟಿಪ್ಪು ಸುಲ್ತಾನ್ ತೀರೋದ ನಂತರ ಕೂಡ ಒಡೆಯರೇ ಆಳ್ವಿಕೆ ಮಾಡಿದ್ರು. ನನ್ನ ಇತಿಹಾಸದ ಜ್ಞಾನ ತುಂಬಾ ಕಮ್ಮಿ ಸರ್, ಆದ್ರೆ ಒಂದೇ ನಿಮಿಷ. ಟಿಪ್ಪು ಸುಲ್ತಾನ್ ಹಾಗೆ ಹೈದರಾಲಿ ಯಾವ ವಂಶದ ರಾಜಮನೆತನಕ್ಕೆ ಸಂಬಂಧಪಟ್ಟವರು ಸರ್? ಅವ್ರು ಹೆಂಗೆ ಮೈಸೂರು ಸಂಸ್ಥಾನಕ್ಕೆ ಬಂದ್ರು, ಯಾವ ಹುದ್ದೆಗೆ ಬಂದ್ರು, ಅದಾದ ನಂತರದಲ್ಲಿ ಏನಾದ್ರು ಇದು ನಮ್ಮಲ್ಲಿ ಬಹುತೇಕರಿಗೆ ಗೊತ್ತಿಲ್ಲ. ಒಂದು ಚಿಕ್ಕ ಬ್ರೇಕ್ ಬರಬೇಕು, ಬ್ರೇಕ್ ಇಂದ ಬಂದ ನಂತರ ರಾಜವಂಶವರೇ ಪವರ್ ಬರ್ಬೇಕಾ? ಇಲ್ಲ ಸರ್, ಅವರು ಯಾಕೆ ರಾಜವಂಶ ಕೊಟ್ರು ಅನ್ನೋದಕ್ಕೆ ನಾನು ಹೇಳಿದೆ. ಯಾಕಂದ್ರೆ ಅದೇ ಮೈಸೂರಿನ ರಾಜವಂಶಸ್ಥರೇನೆ ಇನ್ನೇನು ಸಾಯ್ಬೇಕಾಗಿದ್ದ ಚಿಕ್ಕವರಾಗಿದ್ದ ಹೈದರಾಲಿ ಹಾಗೆ ಆತನ ಸಹೋದರರನ್ನ ರಕ್ಷಣೆ ಮಾಡಿ ಕರ್ಕೊಂಡ್ಬಂದು ಇಟ್ಕೊಂಡಿದ್ರು. ಅದಕ್ಕೋಸ್ಕರ ಅವ್ರ ಮೇಲೆ ಅಪಾರವಾದ ಗೌರವ ಇದೆ ಅಂತ ಕೂಡ ಇತಿಹಾಸದ ಕೆಲ ಪುಟ ಹೇಳುತ್ತೆ. ಸರಿನಾ ತಪ್ಪ ಚರ್ಚೆ ಮಾಡೋಣ.